ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ನಮಗಂತೂ ತುಂಬ ಸ್ಪೆಷಲ್. ಓಕೆನಾ, ನಾವು ಈ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಿದ್ವಿ. ಆದರೆ ಅವ್ನು ಬಿಡ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಸ್ಟಾಪ್ ಮಾಡಿದ್ವಿ. ಆದರೆ ಈಗ ಮತ್ತೆ ಅದೇ ಖುಷಿನ ನೋಡೋಣ ಅಂತ ನಾವು ಫಸ್ಟ್ ಟೈಮ್ ನಮ್ಮ ಮಗುವಿಗೆ ಶಾಪ್ನಲ್ಲಿ ಹೇರ್ ಕಟ್ ಮಾಡಿಸೋಕ್ಕೆ ಬಂದಿದ್ದೇವೆ. ನೋಡಿ ಗೈಸ್, ನಾವೀಗ ಶಾಪ್ನಲ್ಲಿ ಬಂದಿದ್ದೇವೆ. ಏನು ರಿಯಾಕ್ಷನ್ ಹೇಗಿರುತ್ತೆ ಎಲ್ಲ ನೋಡಬೇಕಾಗಿದೆ. ನನಗನ್ಸುತ್ತೆ ತುಂಬ ಅಳ್ತಾನೆ ಇವನು, ಬಿಡಲ್ಲ ಅಂತಲೇ ನಾವು ಇಷ್ಟು ದಿನ ಸ್ಟಾಪ್ ಮಾಡಿ ಸುಮ್ಮನೆ ಇದ್ದದ್ದು. ಇವತ್ತು ಒಬ್ರಿಗೆ ಮಾಡ್ತಾ ಇದ್ದಾರೆ ಹೇರ್ ಕಟ್ಟಿಂಗ್, ಅದಕ್ಕೋಸ್ಕರ ನಾವು ಅವನಿಗೆ ತೋರಿಸ್ತಿದ್ದೀವಿ. ಹೀಗೆ ಮಾಡ್ತಾರೆ ನೋಡು, ಸುಮ್ಮನೆ ಕುತ್ಕೋಬೇಕು ನೀನು ಅಂತ ಹೇಳ್ತಾನೆ ಇದ್ದೀವಿ. ಆದರೂ ಅವನ ಫೇಸ್ ಎಲ್ಲ ಸ್ವಲ್ಪ ಡಲ್ ಆಗಿದೆ. ಈಗಲೇ ಮನೆಗೆ ಹೋಪ ಅಂತ ಒಂದೇ ಹಠ ಮಾಡ್ತಿದ್ದಾನೆ. ನೋಡಿ, ಈಗ ನಾವು ಹೇರ್ ಕಟ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಇದು ಫಸ್ಟ್ ಟೈಮ್ ಆಗೋದ್ರಿಂದ ನಮಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಅವನೇನು ಮಾಡ್ತಾನೆ, ಹೇಗೆ ಬಿಡ್ತಾನೆ, ಅವನಿಗೆ ಹೇಗೆ ಕಾಣಿಸುತ್ತೆ ಅನ್ನೋದೇ ಎಕ್ಸೈಟ್ಮೆಂಟ್ ಆಗಿದೆ. ನಾವು ಅಂದ್ಕೊಂಡಿದ್ದು ಫಸ್ಟ್ ಅವನು ಸ್ವಲ್ಪ ಹೆದರ್ತಾನೆ, ಆಮೇಲೆ ಅವನು ಸ್ವಲ್ಪ ಆರಾಮಾಗಿ ಕುತ್ಕೋಬೋದು ಅಂತ. ಅವನ್ನ ಸಮಾಧಾನ ಮಾಡ್ತಿದ್ದೇನಲ್ಲ, ಫಸ್ಟಿಗೆ ಏನಾದರೂ ಕೊಟ್ಟು ಅವನ್ನ ಸುಮ್ಮನೆ ಕೂತ್ಕೊಳ್ಳುವಾಗೆ ಮಾಡ್ತಿದ್ದೀವಿ. ಅವನೇನು ಹೇಳಿದ್ರು ಕೇಳ್ತಾನೇ ಇಲ್ಲ, ಪಾಪ ಅನ್ನೋದು ಒಂದೇ ಆಗಿಬಿಟ್ಟಿದೆ. ಈಗ ನೋಡಿ, ಹೇರ್ ಕಟ್ ಶುರುವಾಗಿದೆ. ಪಾಪ ತುಂಬ ಹೆದರ್ತಿದ್ದಾನೆ. ಅವನು ಮೊದಲಿಂದ ತಲೆ ಕೂಡ ಬಾಚೋಕ್ಕೆ ಬಿಡಲ್ಲ ಮಕ್ಕಳೆಲ್ಲ. ಹೇರ್ ಕಟ್ ಅಂದರೆ ಸ್ವಲ್ಪ ಹೆದರಿಕೆ ಆಗ್ತದೆ, ವೈಬ್ರೇಷನ್ ಆಗುತ್ತಲ್ಲ, ಅದಕ್ಕೋಸ್ಕರ ಹೆದರಿಕೆನೇ ಆಗ್ತದೆ. ನಾವೇನಾದರೂ ಕೊಟ್ಟು ಸಮಾಧಾನ ಮಾಡಿಸಿ ಕೂರಿಸಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ ಮಕ್ಕಳು. ಈಗ ನೋಡಿ, ಹೇರ್ ಕಟ್ ಮಾಡಿಸ್ಕೊಳ್ತಿದ್ದಾನೆ. ಅವನ ಪಾಪ ತುಂಬ ಹೆದರ್ತಿದ್ದಾನೆ. ಹೇಗೆ ಕಾಣ್ತಾನೆ ಅನ್ನೋದೇ ಸ್ಪೆಷಲ್. ನಾವು ಮನೇಲಿ ಕೂಡ ಹೇಳಿ ಬರಲಿಲ್ಲ, ಸರ್ಪ್ರೈಸ್ ಕೊಡುವ ಅಂತ ನಾವೇ 3 ಜನ ಬಂದಿದ್ವಿ. ಹೇರ್ ಕಟ್ ಮಾಡ್ತಿದ್ದವರು ಅಷ್ಟೇ ತುಂಬ ಪಾಪ ಕೂಲಾಗಿ ಮಾಡ್ತಿದ್ದಾರೆ. ಅವನಿಗೆ ಸ್ವಲ್ಪ ಸಮಾಧಾನ ಮಾಡುವಂಗೆ ಮಾಡ್ತಿದ್ದಾರೆ, ಪೇಷನ್ಸಿಂದ ಮಾಡ್ತಿದ್ದಾರೆ, ಅದೇ ಖುಷಿ. ಅವನಿಷ್ಟು ಸುಮ್ಮನೆ ಕೂತ್ಕೊಳ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು, ಆದರೂ ಪಾಪ ಸುಮ್ಮನೆ ಕೂತಿದ್ದಾನೆ. ಚಿಕ್ಕ ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋದಂದರೆ ಎಷ್ಟು ಇದಲ್ವಾ, ನಾವು ಹೀಗೆಲ್ಲ ಆಗ್ತದಂತ ಅಂದ್ಕೊಂಡೇ ಇರಲಿಲ್ಲ. ಅವನು ಬಿಡ್ತಾನಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಅದಕ್ಕೆ ಇಷ್ಟು ಲೇಟ್ ಮಾಡಿದ್ದು. ಅವನು ನೋಡ್ತಾನೆ ಇದ್ದಾನೆ ಏನು ಮಾಡ್ತಿದ್ದಾರೆ. ಒಂದು ಕಡೆ ಹೆದರಿಕೆ ಕೂಡ ಇದೆ. ನನ್ನ ತಮ್ಮ ಕೂರಿಸ್ಕೊಳ್ಳಿಕ್ಕೋಸ್ಕರ ಅವನು ಸುಮ್ಮನೆ ಕೂತಿದ್ದಾನೆ, ಇಲ್ಲಾಂದರೆ ತುಂಬ ಹಠ ಮಾಡ್ತಿದ್ದ. ಈ ವಿಡಿಯೋ ನಾವು ಫಸ್ಟ್ ಟೈಮ್ ಅವನಿಗೆ ಹೇರ್ ಕಟ್ ಮಾಡಿಸೋದ್ರಿಂದ ಈ ವಿಡಿಯೋ ಹಾಕ್ತಿದ್ದೀನಿ. ಅವನು ಹೇಗೆ ತೋರ್ತಾನೆ ನೋಡೋಣ. ಈಗ ಸ್ವಲ್ಪ ಹೇರ್ ಕಟ್ ಮುಗಿತಾ ಬಂದಿದೆ. ನಮ್ಮ ಮಗು ಹೇಗೆ ಕಾಣ್ತಾನೆ ನೋಡೋಣ, ಕ್ಯೂಟಾಗಿ ಕಾಣ್ತಾನ ಇಲ್ಲ ಶೇಮ್ಲೆಸ್ ಆಗ್ತದ ನೋಡೋಣ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಯಾವ ಥರ ಲೈನ್ ಕೊಡ್ತಾರೆ ನೋಡಿ. ನಾವಂತೂ ಫಸ್ಟ್ ಟೈಮ್ ಹೇರ್ ಕಟ್ ಶಾಪ್ಗೆ ಹೋಗಿದ್ದು.
ಹೇಗೆ ಲೈನ್ಸ್ ಕೊಡ್ತಾರೆ ನೋಡಿ. ಈ ವಿಡಿಯೋದಿಂದ ನೀವು ಕೆಲವ್ರು ಬೇಕಾದರೆ ಕಲ್ತ್ಕೊಳ್ಬೋದು ಹೇಗೆ ಹೇರ್ ಕಟ್ ಮಾಡ್ಬೋದು ಅಂತ ಕೂಡ, ಹೇಗೆ ಶೇಪ್ ಕೊಡ್ತಾರೆ ಎಲ್ಲ ಫುಲ್ ವಿಡಿಯೋ ಇದೆ ಇದರಲ್ಲಿ. ಟೋಟಲಿ ಎಂಡ್ ಆಗ್ತಾ ಬರ್ತಾ ಇದೆ. ಅವನು ಮಾತ್ರ ತುಂಬ ಅಳ್ತಿದ್ದಾನೆ. ನಾವು ಬಾರ್ಕೂರಲ್ಲಿ ಓಲ್ಗೋ ಅಂತ ಒಂದು ಶಾಪ್ ಇದೆ, ಅಲ್ಲಿ ಬಂದಿದ್ದು. ಅವನಿಷ್ಟೊತ್ತು ಸುಮ್ಮನೆ ಕುತ್ಕೊಂಡದ್ದೇ ದೊಡ್ಡ ವಿಷಯ. ಅಂತೂ ಫಿನಿಶ್ ಆಯಿತು. ನಮ್ಮ ಮಗು ಈಗ ಹೇಗೆ ನೋಡ್ತಿದ್ದಾನೆ ನೋಡಿ. ಮನೆಯವರಿಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ನಾವು ಈ ಥರ ಪ್ಲ್ಯಾನ್ ಮಾಡಿ ಅವನ್ನ ಕರ್ಕೊಬಂದ್ವಿ. ನಮಗೂ ತುಂಬ ಖುಷಿ ಆಯಿತು. ಅವನು ಕ್ಯೂಟಾಗಿ ಕಾಣ್ತಿದ್ದಾನೆ, ಸ್ಪೆಷಲ್ ಆಗಿ ಕಾಣಿಸ್ತಿದ್ದಾನೆ. ಥ್ಯಾಂಕ್ ಯು ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.